ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಅಖಂಡ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ದೇಶವು ಅನೇಕ ಜನ ಮಹನೀಯರ ಪ್ರಾಣತ್ಯಾಗದ ಫಲವಾಗಿ 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಿತು. ಆದರೆ ಈಗ ನಾವು ಹೇಳುವುದು ಕೇವಲ ಬೆರಳೆಣಿಕೆಯಷ್ಟು ಜನರ ಹೆಸರುಗಳನ್ನು ಮಾತ್ರ. ಅದಕ್ಕಾಗಿ ನಾವು ಇಂದಿನ ವಿಡಿಯೋದಲ್ಲಿ ಕೆಲವು ಸ್ವತಂತ್ರ ಹೋರಾಟಗಾರರ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಈಗ ನಾವು ತಿಳಿದುಕೊಳ್ಳುವ ವ್ಯಕ್ತಿಯ ಹೆಸರು ಬಸಂತ್ ಕುಮಾರ್ ಬಿಸ್ವಾನ್. ಇವರ ಜನನ ಫೆಬ್ರವರಿ 6, 1895ರಲ್ಲಿ ನಾಡಿಯಾ, ಪಶ್ಚಿಮ ಬಂಗಾಳದಲ್ಲಿ ಆಯಿತು. ಇವರ ಸಾಧನೆಗಳು: ಜುಗಂತ್ ಕ್ರಾಂತಿಕಾರಿ ಗುಂಪಿನ ಆರಂಭಿಕ ಸ್ವತಂತ್ರ ಹೋರಾಟಗಾರ, ದೆಹಲಿ ಲಾಹೋರ್ ಪ್ರಕರಣದ ಪ್ರಮುಖ, ಬಾಲ್ಯದಲ್ಲಿ ಕ್ರಾಂತಿಕಾರಿ ಪ್ರಭಾವದಿಂದ ಜುಗಂತರ್ಗೆ ಸೇರ್ಪಡೆ, 1912 ಡಿಸೆಂಬರ್ ದೆಹಲಿಯನ್ನು ರಾಜಧಾನಿಯಾಗಿ ಉದ್ಘಾಟಿಸುವ ಮೆರವಣಿಗೆಯಲ್ಲಿ ವೈಸ್ರಾಯ್ ಹಾರ್ಡಿಂಜ್ ಮೇಲೆ ಬಾಂಬ್ ಎಸೆಯಲು ಚಾಂದಿ ಚೌಕ್ ಬಳಿ ಮಹಿಳಾ ವೇಷ ಧರಿಸಿ ಬಂದು ಬಾಂಬ್ ಎಸೆದಾಗ ವೈಸ್ರಾಯ್ ಮತ್ತು ಪತ್ನಿ ಗಂಭೀರ ಗಾಯಕ್ಕೆ, ಸೇವಕ ಸಾವಿಗೆ ಒಳಗಾಗುತ್ತಾರೆ. ತಪ್ಪಿಸಿಕೊಂಡು ಬಿಸ್ವಾನ್ನನ್ನು 2 ವರ್ಷಗಳ ಬಳಿಕ ಲಾಹೋರ್ ಪ್ರಕರಣಕ್ಕೆ ಸೆರೆ ಹಿಡಿದು ಆತನ 20ನೇ ವಯಸ್ಸಿನಲ್ಲಿ ಜೀವಾವಧಿಯನ್ನು ಗಲ್ಲು ಶಿಕ್ಷೆಗೆ ವರ್ಗಾಯಿಸಿ ನೇಣಿಗೆ ಹಾಕುತ್ತಾರೆ. ಹಾಗಾಗಿಯೇ ಇವರು ಹುತಾತ್ಮರಾದದ್ದು 11/5/1915. ವೀಕ್ಷಕರೇ, ನಾವು ತಿಳಿದುಕೊಳ್ಳುವ ಎರಡನೆಯ ಸ್ವತಂತ್ರ ಹೋರಾಟಗಾರರು ತಂದೆ ರಾಜ್ ಶಂಕರ್ ಶಾ ಮತ್ತು ಅವರ ಪುತ್ರ ರಘುನಾಥ್ ಶಾ. ಇವರ ಸ್ಥಳ ಗೋಂಡ್ವಾನ, ರಾಜ್ಯ ಮಧ್ಯಪ್ರದೇಶ. ಇವರ ಸಾಧನೆ: ಗೋಂಡ್ವಾನದ ಗರ್ಹಾ ಮನೆತನದ ಅರಸು ರಾಜ್ ಶಂಕರ್ ಶಾ, ಈತನ ಪುತ್ರ ರಘುನಾಥ್ ಶಾ ಇಬ್ಬರು 1857ರಲ್ಲಿ ಜಬ್ಬಲ್ಪುರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯವನ್ನು ನಿರ್ಭೀತಿಯಿಂದ ಎದುರಿಸಿದ ವೀರರು. ಕಂಪನಿಯು ರಾಜನಿಗೆ ಜನಸಾಮಾನ್ಯರಿಗೆ ತೆರಿಗೆ ವಿಧಿಸಿ ದಬ್ಬಾಳಿಕೆಯೊಂದಿಗೆ ಆಸ್ತಿ ಕಬಳಿಸಲು ತೊಡಗಿದಾಗ ಈತ ಮಿತಿ ಸೈನ್ಯದೊಂದಿಗೆ ಹೋರಾಡುತ್ತಾರೆ. ಆಂಗ್ಲರು ಬಹು ಸೈನ್ಯ ಜಮಾಯಿಸಿದಾಗ ತಮ್ಮ ಕ್ರಾಂತಿ ಕವನ ಹೋರಾಟದ ಮಾತುಗಳಿಂದ ರಾಜ್ಯವಿಡೀ ಆಂದೋಲನ ಮಾಡಿ ಹತಾಶರನ್ನಾಗುವಂತೆ ಮಾಡುತ್ತಾರೆ. ಕುತಂತ್ರಕ್ಕೆ ಬಲಿಯಾಗಿ ಸೆರೆ ಸಿಕ್ಕಾಗ ತೋಪಿನ ಎದುರಿಟ್ಟು ಗುಂಡು ಸಿಡಿಸಿ ಕೊಲ್ಲುತ್ತಾರೆ. ತಂದೆ ಮಗ ನಗುತ್ತಲೇ ವೀರ ಮರಣವನ್ನು ಹೊಂದುತ್ತಾರೆ. ಇದಕ್ಕಾಗಿ ಇವರು ಹುತಾತ್ಮರಾದದ್ದು 18/9/1857ರಂದು. ವೀಕ್ಷಕರೇ, ಈಗ ನಾವು ತಿಳಿದುಕೊಳ್ಳುವ ವ್ಯಕ್ತಿಯ ಹೆಸರು ತಿಲಕಾ ಮಾಂಝಿ. ಇವರು ಫೆಬ್ರವರಿ 17, 1750ರಂದು ಜನಿಸಿದರು. ಸ್ಥಳ ಸುಲ್ತಾನ್ಗಂಜ್, ರಾಜ್ಯ ಬಿಹಾರ. ಇವರ ಸಾಧನೆ: 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದ 90 ವರ್ಷಗಳ ಮೊದಲೇ ಸರ್ವಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸಂತಾಲ್ ಸಮುದಾಯದ ಆದಿವಾಸಿಗಳ ನಾಯಕ. ಗುಡ್ಡಗಾಡಿನ ನಾಗರಿಕತೆಯಲ್ಲಿ ಬೆಳೆದರೂ ತನ್ನ ಸಮುದಾಯಕ್ಕೆ ಬ್ರಿಟಿಷರಿಂದ, ಜಮೀನ್ದಾರರಿಂದ ಆಗುತ್ತಿದ್ದ ಅನ್ಯಾಯ ಕಂಡು ಸುಳಿದೆದ್ದ ಬಿಲ್ಲು ಬಾಣಗಳ ತನ್ನದೇ ಆದ ಸೈನ್ಯವನ್ನು ಕಟ್ಟಿ ಬ್ರಿಟಿಷರನ್ನು ಎದುರಿಸಿದ. ಬಡತನದ ತನ್ನ ಜನರಿಗೆ ಬ್ರಿಟಿಷರು ಸುಲಿಗೆ ಮಾಡಿದ ಹಣ ದೋಚಿ ಹಂಚತೊಡಗಿದ. ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿದ ಬ್ರಿಟಿಷರಿಗೆ ಇವನನ್ನು ಸೋಲಿಸಲು ದೊಡ್ಡ ಸೈನ್ಯ ಹಾಗೂ ಅನೇಕ ವರ್ಷಗಳೇ ಬೇಕಾಯಿತು. ಕೊನೆಗೆ ಕುದುರೆಗೆ ಕಟ್ಟಿ ರಕ್ತಸಿಕ್ತವಾಗಿ ಎಳೆದು ಮರಕ್ಕೆ ನೇಣು ಹಾಕಲಾಯಿತು. ಇದರಿಂದಾಗಿ ಇವರು 13/1/1785ರಂದು ನಿಧನರಾದರು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ವಿಷಯ ಇಲ್ಲಿಗೆ ಮುಗಿಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ವಂದನೆಗಳನ್ನು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಜೈ ಶ್ರೀರಾಮ್.